ಇದು ಉಜ್ಜಯಿನಿಯ ಮಹಾಕಾಳೇಶ್ವರನ ಅದ್ಭುತ ಕತೆ. ದುಷುಣ ಎಂಬ ರಾಕ್ಷಸನ ಅಹಂಕಾರವನ್ನು ನಾಶ ಮಾಡಿ ಭಕ್ತರನ್ನು ರಕ್ಷಿಸಲು ಶಿವನ ಮಹಾಕಾಳೇಶ್ವರನಾಗಿ ಅವತಾರ ಮಾಡಿದ ದಿವ್ಯ ಘಟನೆ. ಭಕ್ತರ ಕರೆಗೆ ಓಡಿ ಬರುವ ಮಹಾಕಾಳೇಶ್ವರನಿಗೆ ನಮಸ್ಕಾರ ಮಾಡುತ್ತಾ ಈ ಕಥೆಯನ್ನು ಮುಂದುವರಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ MK ಕ್ರಿಯೇಷನ್ಸ್ ವ್ಲಾಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ ಕಥೆಯನ್ನು ಮುಂದುವರಿಸೋಣ. ಒಮ್ಮೆ ಪ್ರಾಚೀನ ಕಾಲದಲ್ಲಿ ಉಜ್ಜಯಿನಿ ಎಂಬ ಪವಿತ್ರ ನಗರವು ತುಂಬ ಶ್ರೀಮಂತವಾಗಿಯೂ ಧಾರ್ಮಿಕವಾಗಿಯೂ ಪ್ರಸಿದ್ಧವಾಗಿತ್ತು. ಆ ನಗರದಲ್ಲಿ ವೇದಪ್ರಿಯ ಎಂಬ ಮಹಾಬ್ರಾಹ್ಮಣನು ತನ್ನ 4 ಪುತ್ರರೊಂದಿಗೆ ವಾಸಿಸುತ್ತಿದ್ದ. ಅವರು ಎಲ್ಲರೂ ಮಹಾದೇವನ ಭಕ್ತರು. ಪ್ರತಿದಿನವೂ ಅವರು ಶಿವನಿಗೆ ಪೂಜೆ ಸಲ್ಲಿಸಿ ಜಪ ತಪಸ್ಸಿನಲ್ಲಿ ಕಾಲ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ದುಷುಣ ಎಂಬ ಭಯಾನಕ ರಾಕ್ಷಸನು ಉಜ್ಜಯಿನಿ ನಗರವನ್ನು ತನ್ನ ಆಕ್ರಮಣಕ್ಕೆ ಒಳಪಡಿಸಿದ. ಅವನು ಯಜ್ಞಗಳು ನಡೆಯದಂತೆ ಮಾಡುತ್ತಿದ್ದ, ದೇವಾಲಯಗಳನ್ನು ಹಾಳು ಮಾಡುತ್ತಿದ್ದ ಹಾಗೂ ಭಕ್ತರನ್ನು ಕಾಡುತ್ತಿದ್ದ. ನಿಧಾನವಾಗಿ ನಗರದಲ್ಲೆಲ್ಲ ಭಯದ ವಾತಾವರಣ ಉಂಟಾಯಿತು. ಒಂದು ದಿನ ದುಷುಣನು ವೇದಪ್ರಿಯನ ಮನೆಗೆ ಬಂದು, ನೀವು ಶಿವನ ಪೂಜೆ ಮಾಡಬಾರದು ಎಂದು ಬೆದರಿಸಿದ. ಆದರೆ ವೇದಪ್ರಿಯ ಮತ್ತು ಅವರ ಪುತ್ರರು ಭಯಪಡೆಯದೆ ತಮ್ಮ ಭಕ್ತಿಯನ್ನು ಮುಂದುವರಿಸಿದರು. ಅವರೊಂದಿಗೆ ಶ್ರೀಕರ ಎಂಬ ಚಿಕ್ಕ ಬಾಲಕ ಕೂಡ ಇದ್ದನು. ಅವನೂ ಕೂಡ ಶಿವನಿಗೆ ಅಪಾರ ಭಕ್ತಿಯನ್ನು ಹೊಂದಿದ್ದನು. ಅವರೆಲ್ಲರೂ ಸೇರಿ ಓಂ ನಮಃ ಶಿವಾಯ ಎಂದು ಪ್ರಾರ್ಥನೆ ಮಾಡುತ್ತಿದ್ದರು. ಅವರ ಪ್ರಾರ್ಥನೆಯ ಶಕ್ತಿ ದಿನೇ ದಿನೇ ಹೆಚ್ಚುತ್ತಿತ್ತು. ಕೊನೆಗೆ ದುಷುಣನು ಕೋಪಗೊಂಡು ಅವರನ್ನು ಹಾನಿ ಮಾಡಲು ಮುಂದಾದ. ಆ ಕ್ಷಣದಲ್ಲಿ ಭೂಮಿ ಕಂಪಿಸಿತು, ಆಕಾಶದಲ್ಲಿ ಗುಡುಗು ಮೊಳಗಿತು. ಭಕ್ತರ ಪ್ರಾರ್ಥನೆಗೆ ಪ್ರತಿಯಾಗಿ ಮಹಾದೇವನು ಭೀಕರವಾದ ರೂಪದಲ್ಲಿ ಭೂಮಿಯೊಳಗಿಂದಲೇ ಪ್ರತ್ಯಕ್ಷನಾದನು. ಆ ರೂಪವೇ ಮಹಾಕಾಳೇಶ್ವರ, ಕಾಲವನ್ನೇ ನಿಯಂತ್ರಿಸುವ ದೇವರು. ಮಹಾಕಾಳೇಶ್ವರನು ದುಷುಣನ ಮೇಲೆ ಭಯಾನಕ ಯುದ್ಧ ಮಾಡಿ ಅವನನ್ನು ಕ್ಷಣಾರ್ಧದಲ್ಲೇ ಸಂಹರಿಸಿದನು. ಭಕ್ತರು ಭಯದಿಂದ ಮುಕ್ತರಾದರು. ನಗರದಲ್ಲಿ ಮತ್ತೆ ಶಾಂತಿ ಮತ್ತು ಧರ್ಮ ಸ್ಥಾಪಿತವಾಯಿತು. ಅದಾದ ನಂತರ ವೇದಪ್ರಿಯ ಮತ್ತು ಭಕ್ತರು ಶಿವನನ್ನು ಕೇಳಿದರು, ಪ್ರಭು, ನೀವು ನಮ್ಮನ್ನು ರಕ್ಷಿಸಿದ್ದೀರಿ, ದಯವಿಟ್ಟು ಇಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮನ್ನು ಕಾಪಾಡಿ. ಭಕ್ತರ ಪ್ರಾರ್ಥನೆಗೆ ತೃಪ್ತನಾದ ಶಿವನು ಮಹಾಕಾಳೇಶ್ವರನಾಗಿ ಉಜ್ಜಯಿನಿಯಲ್ಲಿ ನೆಲೆಸಲು ಒಪ್ಪಿಕೊಂಡನು. ಅಲ್ಲಿ ಮಹಾಕಾಳೇಶ್ವರ ದೇವಸ್ಥಾನ ಸ್ಥಾಪನೆಯಾಯಿತು. ಇಂದಿಗೂ ಆ ದೇವಾಲಯವು ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಸಾವಿರಾರು ಭಕ್ತರು ಪ್ರತಿದಿನವೂ ಅಲ್ಲಿಗೆ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡೆಯುತ್ತಾರೆ. ವಿಶೇಷವಾಗಿ ಬೆಳಗಿನ ಭಸ್ಮ ಹಾರತಿ ಬಹಳ ಪ್ರಸಿದ್ಧವಾಗಿದೆ. ಈ ಕಥೆಯ ನೀತಿ ಏನೆಂದರೆ, ನಿಜವಾದ ಭಕ್ತಿ ಮತ್ತು ನಂಬಿಕೆ ಇದ್ದರೆ ದೇವರು ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತಾನೆ. ಎಷ್ಟು ದೊಡ್ಡ ಸಮಸ್ಯೆಯಾದರೂ ಭಕ್ತಿಯ ಶಕ್ತಿಗೆ ಅದು ತಲೆಬಾಗುತ್ತದೆ ಎಂದು. ಈ ರೀತಿ ಭಕ್ತರ ಕರೆಗೆ ಸ್ಪಂದಿಸಿದ ಮಹಾಕಾಳೇಶ್ವರನು ದುಷುಣನ ಅಹಂಕಾರವನ್ನು ಸಂಹರಿಸಿ ಧರ್ಮವನ್ನು ಕಾಪಾಡಿದನು. ಇಂದಿಗೂ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಅವರ ದಿವ್ಯ ಶಕ್ತಿ ಜೀವಂತವಾಗಿಯೇ ಇದೆ ಎಂದು ಭಕ್ತರು ನಂಬುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹರ ಹರ ಮಹಾದೇವ್.